ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಏನು ಕರ್ನಾಟಕ ರಾಜ್ಯದಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು RSSನ ನೋಂದಣಿ ಬಗ್ಗೆ ಅಥವಾ RSSನ ಅಸ್ತಿತ್ವದ ಬಗ್ಗೆ ಏನು ಪ್ರಶ್ನೆ ಮಾಡಿದ್ರಲ್ಲ, ಇದು ಪ್ರಶ್ನೆ ಮಾಡಿದ ತಕ್ಷಣವೇ ಇಡೀ ಭಾರತ ದೇಶ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಏನು ಮಾತನಾಡುವಂಥವರು ತಮ್ಮ ತರ್ಕಕ್ಕೆ ಯಾವ ಶಬ್ದಗಳು ಬರ್ತಾವೆ ಆ ರೀತಿ ಮಾತನಾಡ್ತಾ ಇದ್ದಾರೆ. ಒಟ್ಟಾರೆ ಈ ಏನು ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ RSSನ ಚಿಂತೆಗೀಡು ಮಾಡಲು ಅಣಿ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು, ಅಥವಾ RSSನ ಪಾಳಯದಲ್ಲಿ ತಳಮಳ ಆಗಿದೆ ಅಂತ ಹೇಳ್ಬೋದು. ಇದರ ಮಧ್ಯೆ ನಮ್ಮ ಭಾರತದ ಸಂವಿಧಾನ ಈ ಸಂಘ ಸಂಸ್ಥೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅನೇಕ ಆ್ಯಕ್ಟ್ಗಳನ್ನು, ಕಾನೂನುಗಳನ್ನು ಕೂಡ ಜಾರಿಗೆ ತಂದಿರ್ತದೆ. ಇವ್ಯಾವೂ ಕೂಡ ನಮ್ಗೆ ಸಂಬಂಧ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದರ ಮಧ್ಯೆ ಭಾರತದ ಏನು ಪ್ರಥಮ ಗೃಹ ಮಂತ್ರಿ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಕೂಡ RSSನ ಬ್ಯಾನ್ ಮಾಡಿದ್ರು. ಅವರು ಯಾವ ಕಾರಣಕ್ಕಾಗಿ ಬ್ಯಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಮಾತನಾಡೋಣ. ಇದು ಭಾರತದ ಪ್ರಜೆಗಳು, ವಿಶೇಷವಾಗಿ ಬಹುಜನರು, ದಲಿತರು ಎಲ್ಲರೂ ಕೂಡ ಬಹಳಷ್ಟು ಗಂಭೀರ ರೂಪದಲ್ಲಿ ಕೇಳುವಂಥ ಒಂದು ವಿಚಾರವಾಗಿದೆ. ನೋಡಿ, ಭಾರತ ದೇಶದಲ್ಲಿ ಏನು ಆರ್ಟಿಕಲ್ 19(1)(c) ಅಡಿಯಲ್ಲಿ ನಾಗರಿಕರಿಗೆ ಸಂಘಗಳು, ಸಂಘಟನೆಗಳು ಅಥವಾ ಯೂನಿಯನ್ಗಳನ್ನು ರಚನೆ ಮಾಡಲಿಕ್ಕೆ ಭಾರತದ ಸಂವಿಧಾನ ಹಕ್ಕನ್ನು ಕೊಟ್ಟಿದೆ. ಇದರಲ್ಲಿ ವಿಶೇಷವಾಗಿ ಏನು 19(1)(c) ಏನು ಸಂಘಗಳನ್ನು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಹಕ್ಕುಗಳನ್ನು ಕೊಡ್ತದೋ, ಅದೇ ಸಂವಿಧಾನ ಆರ್ಟಿಕಲ್ 19(4)ನಲ್ಲಿ ಒಂದು ವೇಳೆ ಇದೇನಾದರೂ ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕತೆ ಅಥವಾ ದೇಶದ ಭದ್ರತೆಗೆ ಅಥವಾ ಮೊದಲಾದ ಯಾವುದಾದ್ರೂ ಕಾರಣಗಳಿಗೆ ಈ ಸಂಘಟನೆ ಏನಾದರೂ ವಿರುದ್ಧವಾಗಿ ನಡೆದರೆ ಅದನ್ನು ನಿಷೇಧ ಮಾಡಲಿಕ್ಕೂ ಕೂಡ ಏನು ಆರ್ಟಿಕಲ್ 19(4)ರಲ್ಲಿ ಅವಕಾಶ ಕೊಟ್ಟಿದೆ. ಮೊದಲು ಆರ್ಟಿಕಲ್ 19(1)(c)ಯಲ್ಲಿ ಸಂಘಗಳನ್ನು ನೋಂದಣಿ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ, ಅದೇ ಸಂವಿಧಾನ ಅದೇನಾದರೂ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿದ್ರೆ ಅಥವಾ ದೇಶ ವಿರೋಧಿ ಕೆಲಸಗಳನ್ನು ಮಾಡಿದ್ರೆ ಅಥವಾ ಮನುಷ್ಯ ವಿರೋಧಿ ಕೆಲಸಗಳನ್ನು ಏನಾದರೂ ಮಾಡಿದ್ರೆ ಅದೇ ಆರ್ಟಿಕಲ್ 19(4)ರ ಪ್ರಕಾರ ಈ ಸಂಘವನ್ನು ನಿಷೇಧ ಮಾಡುವಂತಹ ಹಕ್ಕನ್ನು ಅಥವಾ ಆ ಒಂದು ಅಥಾರಿಟಿಯನ್ನು ಸಂವಿಧಾನದಲ್ಲಿ ಇರ್ತದೆ. ಈ ಕಾರಣಕ್ಕಾಗಿ ಏನೋ, ಯಾಕಂದರೆ ನಿಮ್ಗೆ ಆರ್ಟಿಕಲ್ಗಳು, ಸಂವಿಧಾನಗಳೆಲ್ಲ ಗೊತ್ತಿರಬೇಕಲ್ಲ ನಿಮಗೆ. ಈ ಕಾರಣಕ್ಕಾಗಿ ಬಹುಶಃ ಒಂದು ರೀತಿ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವಂಥ RSS ತನ್ನ ಒಂದು ಏನು ಸಂಘ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಈ ಆರ್ಟಿಕಲ್ 19 ಇದಕ್ಕೇನೋ ಹೆದರ್ತಾ ಇದೆಯೇನೋ ಅನ್ನುವಂಥದ್ದು. ಅದಲ್ಲದೆ ನೀವು ಭಾರತದಲ್ಲಿ ಅನೇಕ ಇನ್ನೂ ಸಂಘ ಸಂಸ್ಥೆಗೆ ಸಂಬಂಧಪಟ್ಟಂಥ ಆ್ಯಕ್ಟ್ಗಳು ಜೀವಂತ ಇದ್ದಾವೆ. ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ 1860 ಇದು ಏನಪ್ಪ ಅಂದ್ರೆ ಸಾಹಿತ್ಯ, ಶಿಕ್ಷಣ, ಸಾಮಾಜಿಕ, ಸಾಂಸ್ಕೃತಿಕ ಚಾರಿಟಿ ಸಂಘಗಳು, ಉದಾಹರಣೆಗೆ ಸಮಾಜ ಸೇವೆ ಸಂಘಗಳು, ಶಿಕ್ಷಣ ಟ್ರಸ್ಟ್ಗಳು, ಮಾದರಿ ಸಂಸ್ಥೆಗಳನ್ನು ಈ ಒಂದು ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ 1860ರ ಪ್ರಕಾರ ಏನಪ್ಪ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು. ಅದಲ್ಲದೆ ಇಂಡಿಯನ್ ಟ್ರಸ್ಟೀಸ್ ಆ್ಯಕ್ಟ್ 1882 ಇದೇನಪ್ಪ ಅಂದ್ರೆ ಟ್ರಸ್ಟ್ಗಳಿಗಾಗಿ ನಿರ್ವಹಿಸುವಂಥ ಸಂಸ್ಥೆಗಳಿಗಾಗಿ ಈ ಆ್ಯಕ್ಟನ್ನು ಭಾರತ ಸಂವಿಧಾನ ಕೊಡ್ತದೆ. ಅದಲ್ಲದೆ ಕಂಪನೀಸ್ ಆ್ಯಕ್ಟ್ ಏನು 2013 ಸೆಕ್ಷನ್ 8 ಇದು ಏನಪ್ಪ ಅಂದ್ರೆ ಲಾಭರಹಿತ ಅಂದ್ರೆ ನಾನ್ ಪ್ರಾಫಿಟ್ ಸಂಸ್ಥೆಗಳಿರ್ತಾವಲ್ಲ ಅವರಿಗಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಆಮೇಲೆ ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್ 1982 ಆವಾಗಲೇ ಹೇಳಿದ್ನಲ್ಲ, ಟ್ರಸ್ಟ್ಗಳಿಗಾಗಿ ಕಾರ್ಯನಿರ್ವಹಿಸುವಂಥದ್ದು. ಆಮೇಲೆ ಚಾರಿಟಿ ಸಂಘಗಳಿಗಾಗಿ ಏನೆಲ್ಲ ಏನು ಮಾಡಬೇಕು ಅನ್ನೋದನ್ನು ನಿಮ್ಗೆ ಹೇಳಿದ್ದೀನಿ. ಅದಲ್ಲದೆ ಟ್ರೇಡ್ ಯೂನಿಯನ್ ಆ್ಯಕ್ಟ್ 1926 ಇವೇನಪ್ಪ ಅಂದ್ರೆ ಕಾರ್ಮಿಕ ಸಂಘಟನೆಗಳು ಸಹ ಇಲ್ಲೇನಪ್ಪ ಅಂದ್ರೆ ಕಾರ್ಯನಿರ್ವಹಿಸ್ತಾವ. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್, ಆಮೇಲೆ ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್, ಆಮೇಲೆ ಕಂಪ್ನೀಸ್ ಆ್ಯಕ್ಟ್, ಆಮೇಲೆ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಎಲ್ಲ ಸೆಕ್ಟರ್ಗಳಲ್ಲಿ ಸಂವಿಧಾನ ಏನಪ್ಪ ಅಂದ್ರೆ ಸಂಘ ನೋಂದಣಿ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತದೆ. ಇದೇ ಒಂದು ಪರಿಸ್ಥಿತಿ ಏನೀಗ ಆ್ಯಕ್ಟ್ ಏನು ನಮಗೆ ಸಂಘ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅವಕಾಶ ಕೊಡ್ತದೋ, ಇದೇ ಸಂವಿಧಾನ ಈ ಸಂಘಗಳು ದೇಶ ವಿರೋಧಿ ಚಟುವಟಿಕೆ, ಹಿಂಸಾಚಾರ, ಪ್ರಚೋದನೆ, ಕಾನೂನು ಬಾಹಿರ ಉದ್ದೇಶ ಅಥವಾ ಭಯೋತ್ಪಾದನೆ ಅಥವಾ ಅಪರಾಧ ಚಟುವಟಿಕೆಗಳು, ಇಂತಹ ಉದ್ದೇಶಗಳು ಸಂಘ ಏನಾದರೂ ಮಾಡ್ತಾ ಹೋದು ಅಂದರೆ ಇವುಗಳಲ್ಲಿ ಇವಕ್ಕೇನಪ್ಪ ಅಂದ್ರೆ ಸಂವಿಧಾನ ಕಾನೂನು ಅನುಮತಿಯನ್ನು ಕೊಡೋದಿಲ್ಲ. ನಿಮಗೆ ಅರ್ಥ ಆಗಿರಬೇಕು.
ಯಾವ ನಮ್ಮ ಭಾರತದ ಸಂವಿಧಾನ ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಹಕ್ಕುಗಳನ್ನು ಕೊಡ್ತದೋ, ಒಂದು ವೇಳೆ ನಿಮ್ಮ ನಡೆ ನೀವೇನು ಸಂಘ ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಸಮಾಜಮುಖಿಯಾಗಿ, ಜನಪರವಾಗಿ, ದೇಶದ ಪರವಾಗಿ, ನಾಗರಿಕರ ಪರವಾಗಿ ಮಾತನಾಡ್ತೀವಿ ಅಥವಾ ಮಾಡ್ತೀವಿ ಕೆಲಸ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಿ, ಅದು ಒಂದು ವೇಳೆ ಅವರ ವಿರೋಧಿಯಾದರೆ ಅದನ್ನು ರದ್ದು ಮಾಡುವಂಥ ಹಕ್ಕು ಭಾರತದ ಸಂವಿಧಾನ ಕೊಟ್ಟಿರ್ತದೆ. ಅದಷ್ಟೇ ಅಲ್ಲದೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಸಹ ದಾಖಲು ಮಾಡುವ, ಅವ್ರನ್ನ ಜೈಲಿಗಟ್ಟುವ ಎಲ್ಲ ಅವಕಾಶಗಳು ಸಂವಿಧಾನದಲ್ಲಿ ಇರೋ ಕಾರಣ ಬಹುಶಃ RSS ಈ ಕಠಿಣ ಆಗಿರ್ತಕ್ಕಂಥ ಆ್ಯಕ್ಟ್ಗಳಿಗೆ ಹೆದರ್ತಾ ಇದೆಯಾ ಅನ್ನುವಂಥದ್ದು ಅದನ್ನು RSSನವರು ಉತ್ತರ ಕೊಡಬೇಕು. ನಾವು ಮಾಡೋದಿಲ್ಲ. ಚೀಫ್ ಜಸ್ಟಿಸ್ ಟು ಹೈಕೋರ್ಟ್ ಜಡ್ಜಸ್ಗಳು, ಸುಪ್ರೀಂ ಕೋರ್ಟ್ ಜಡ್ಜಸ್ಗಳೆಲ್ಲ ಇವತ್ತು ಮಾತನಾಡ್ತಾ ಇದ್ದೀರಿ, ಆದರೆ ನೀವೆಲ್ಲ ಸಂವಿಧಾನ ವಿರೋಧವಾಗಿ ಮಾತನಾಡ್ತಾ ಇದ್ದೀರಿ ಅನ್ನೋದು ಬಹಳಷ್ಟು ಗಂಭೀರವಾಗಿ ಇಲ್ಲಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ. ಅದಷ್ಟೇ ಅಲ್ಲದೆ ನಮ್ಮ ದೇಶದ ಮೊದಲ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು RSSನ ವಿರುದ್ಧವಾಗಿದ್ದ ಕಠಿಣವಾಗಿರ್ತಕ್ಕಂಥ ಮತ್ತು ರಾಜಿ ಆಗದಿರುವಂಥವರ ನಿಲುವುಗಳು ಏನಿದ್ದು, ಇದು ಒಂದು ಚಾರಿತ್ರಿಕ ದಾಖಲೆಗಳು ಮತ್ತು ಅವರು ಬರೆದಿರ್ತಕ್ಕಂಥ ಪತ್ರಗಳನ್ನು ನಾನು ನಿಮ್ಮ ಮುಂದೆ ಬಹಿರಂಗಪಡಿಸಾಕ ಇಲ್ಲಿ ಏನಪ್ಪ ಅಂದ್ರೆ ನನ್ನ ಇಚ್ಛೆಯನ್ನು ವ್ಯಕ್ತಪಡಿಸ್ತೀನಿ. RSS ವಿರುದ್ಧ ಏನೋ ಸರ್ದಾರ್ ಪಟೇಲ್ರ ನಿಲುವು ಏನಪ್ಪ ಅಂದ್ರೆ ಐತಿಹಾಸಿಕ ಸತ್ಯಗಳಿಂದ ಕೂಡಿತ್ತು. ನೋಡ್ರಿ, ಭಾರತದ ಉಕ್ಕಿನ ಮನುಷ್ಯ ಅಂಥೇಳಿ ತಾವೇ ಸ್ವತಃ ದೇಶದ ಗೃಹ ಮಂತ್ರಿಗಳಾಗಿದ್ದಾಗ ಏನು ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಇವತ್ತು ಮೋದಿಯವರು ಏನು ಅವರ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಜಗತ್ತಿಗೆ ದೊಡ್ಡ ಮೂರ್ತಿಯನ್ನು ನಿರ್ಮಾಣ ಮಾಡಿರಲ್ಲ, ಅದೇ ಪಟೇಲ್ರವರು ಗೃಹ ಮಂತ್ರಿ ಆಗಿದ್ದಾಗ RSSನ ಉಗ್ರ ಮತ್ತು ಕೋಮುವಾದಿ ಧೋರಣೆ ವಿರುದ್ಧ ಅನೇಕ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ರು ಮತ್ತು ಅವರು ಲಿಖಿತ ಪತ್ರಗಳು ಇಂದಿಗೂ ಇತಿಹಾಸ ಪುಟದಲ್ಲಿ ಜೀವಂತವಾಗಿದ್ದಾವೆ. ಪಟೇಲ್ರು RSS ಅನ್ನ ಕೇವಲ ನಿಷೇಧಿಸಲಿಲ್ಲ, ಬದಲಿಗೆ ಅವರ ಸೈದ್ಧಾಂತಿಕ ದ್ವೇಷದ ರಾಜಕಾರಣವನ್ನ ಕಟುವಾದ ಪದಗಳಿಂದ ಖಂಡಿಸಿದ್ರು. ಈ ಕುರಿತಾದ ಸಂಪೂರ್ಣ ಸಂಶೋಧನಾತ್ಮಕ ವಿವರಗಳು ಇಲ್ಲಿದಾವೆ ನೋಡ್ರಿ. ಮೊದಲನೇದೇನಪ್ಪಾ ಅಂದ್ರೆ ಗಾಂಧಿ ಹತ್ಯೆ ಮತ್ತು RSS ನಿಷೇಧ. ಫೆಬ್ರವರಿ 4, 1948 ಜನವರಿ 30ರಂದು ಮಹಾತ್ಮ ಗಾಂಧಿಯವರ ಹತ್ಯೆಯಾದ ಕೇವಲ 4 ದಿನಗಳಲ್ಲಿ, ಅಂದರೆ ಫೆಬ್ರವರಿ 4, 1948ರಂದು ಗೃಹ ಮಂತ್ರಿ ಸರ್ದಾರ್ ಪಟೇಲ್ರು ಅವರ ನೇತೃತ್ವದ ಭಾರತ ಸರ್ಕಾರ RSS ಅನ್ನ ಅಧಿಕೃತವಾಗಿ ನಿಷೇಧ ಮಾಡ್ತದೆ. ಇದೆಲ್ಲ ನಿಮ್ಗೆ ಸತ್ಯಗಳು ಗೊತ್ತಿರಲಿ, ಬಹಳಷ್ಟು ಜನರಿಗೆ ಯಾವ ದಿನ ಯಾವ ಸಂದರ್ಭದಲ್ಲಿ ನಡೀತು ಅನ್ನೋದು ಗೊತ್ತಿರಂಗಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಸಂಘರ್ಷ ನ್ಯೂಸ್ ನಿಮ್ಮ ಮುಂದೆ ಐತಿಹಾಸಿಕ ದಾಖಲೆಗಳೊಂದಿಗೆ ಸತ್ಯವನ್ನು ಹೊರಗಿಡ್ತಾ ಇದೆ. ಈ ಸರ್ಕಾರ ಹೊರಡಿಸಿದ ಅಧಿಕೃತ ಪ್ರಕಟಣೆಯಲ್ಲಿ ಪಟೇಲರ ನಿಲುವು ಏನಿತ್ತು? ಅವ್ರು ಹೇಳ್ತಾರೆ ಹಿಂಗ: ದೇಶದಲ್ಲಿ ಸಕ್ರಿಯವಾಗಿರುವ ದ್ವೇಷ ಮತ್ತು ಹಿಂಸಾಚಾರದ ಶಕ್ತಿಗಳನ್ನು ಬೇರು ಸಹಿತ ಕಿತ್ತೊಗೆಯಲು ಹಾಗೂ ದೇಶದ ಸ್ವಾತಂತ್ರ್ಯವನ್ನು ರಕ್ಷಿಸಲು, ಬಹಳ ಸ್ಪಷ್ಟವಾಗಿ ಕೇಳಿಸ್ಕೊಡ್ರಿ, ಅವತ್ತು ಪಟೇಲ್ ಏನ್ ಹೇಳಿದ್ರು? ದೇಶದಲ್ಲಿ ಸಕ್ರಿಯವಾಗಿರುವ ದ್ವೇಷ ಮತ್ತು ಹಿಂಸಾಚಾರದ ಶಕ್ತಿಗಳನ್ನ ಬೇರು ಸಹಿತ ಕಿತ್ತೊಗೆಯಲು ಹಾಗೂ ದೇಶದ ಸ್ವಾತಂತ್ರ್ಯವನ್ನು ರಕ್ಷಿಸಲು RSS ಅನ್ನು ನಿಷೇಧಿಸುವುದು ಅನಿವಾರ್ಯವಾಗಿದೆ. ಸಂಘಟನೆಯ ಸದಸ್ಯರು ದೇಶದ ಹಲವು ಭಾಗಗಳಲ್ಲಿ ದರೋಡೆ, ನೋಡಿ ಇದನ್ನು ಗಮನಿಸಬೇಕು ತಾವು, ಏನು ಸಂಘಟನೆ ಅಂದ್ರೆ ಸಂಘದ ಸದಸ್ಯರುಗಳು ದೇಶದ ಹಲವು ಭಾಗಗಳಲ್ಲಿ ದರೋಡೆ, ಕೊಲೆ ಮತ್ತು ಕಾನೂನು ಬಾಹಿರ ಆಯುಧ ಸಂಗ್ರಹಣೆಯಂತಹ ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಅದು ಇಂದಿಗೂ ಕೂಡ ಪ್ರಸ್ತುತ ಅನ್ನುವಂಥದ್ದು ನಿಮ್ಮ ಮುಂದೆಲ್ಲರ ಮುಂದೆ ಅದು ಇದೆ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರಿಗೆ ಬರೆದ ಪತ್ರ, ಜುಲೈ 18, 1948 ಗಾಂಧಿ ಹತ್ಯೆಯ ತನಿಖೆ ನಡೆಯುತ್ತಿದ್ದಾಗ ಹಿಂದೂ ಮಹಾಸಭಾದ ನಾಯಕರಾಗಿದ್ದ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರಿಗೆ ಸರ್ದಾರ್ ಪಟೇಲರು ಬರೆದ ಪತ್ರವು RSS ಸೃಷ್ಟಿಸಿದ ವಿಷಕಾರಿ ವಾತಾವರಣವನ್ನ ಎತ್ತಿ ತೋರಿಸುತ್ತದೆ. ನಮ್ಮ ಅಧಿಕೃತ ವರದಿಗಳ ಪ್ರಕಾರ RSS ಮತ್ತು ಹಿಂದೂ ಮಹಾಸಭಾ ವಿಶೇಷವಾಗಿ ಮೊದಲನೆಯ ಚಟುವಟಿಕೆಗಳು, ಅಂದರೆ ಪರಿಣಾಮವಾಗಿ ದೇಶದಲ್ಲಿ ಇಂತಹದೊಂದು ಭೀಕರ ದುರಂತಕ್ಕೆ, ಅಂದರೆ ಗಾಂಧಿ ಹತ್ಯೆನಾಗಿರ್ತದಲ್ಲ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಮಾತುಕತೆಗಳಿವು, ಏನು ಭೀಕರ ದುರಂತಕ್ಕೆ ಪೂರಕವಾದಂತಹ ವಾತಾವರಣ ಸೃಷ್ಟಿಯಾಯಿತು. RSSನ ಚಟುವಟಿಕೆಗಳು ಸರ್ಕಾರ ಮತ್ತು ದೇಶದ ಅಸ್ತಿತ್ವಕ್ಕೆ ನೇರ ಆಪತ್ತನ್ನು ತಂದೊಡ್ಡಿದ್ದವು ಅವತ್ತಿನ ಕಾಲದಲ್ಲಿ.
ಇವತ್ತಿನ ಕಾಲದಲ್ಲಿಯೂ ಕೂಡ RSS ತನ್ನ ಸಂಘ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದಿಲ್ಲ. ನಾವು ಯಾವಾಗ ಬೇಕಾದ್ರೂ ಯುದ್ಧಕ್ಕೆ ಸಿದ್ಧರಾಗಿದ್ದೀವಿ, ನಮ್ಮ ಹತ್ರ ವೆಪನ್ಸ್ ಇದ್ದಾವೆ ಅಂಥೇಳಿ ನೇರವಾಗಿ ಹೇಳ್ಕೊಳ್ಳುವಂಥ ಸಂದರ್ಭ ಅಂದ್ರೆ ಇದು ರಿಜಿಸ್ಟ್ರೇಷನ್ ಇಲ್ಲಾರ್ದಂಥ ಒಂದು ಸಂಘಟನೆ AK-47 ಆಮೇಲೆ ಬೇರೆ ಬೇರೆ ವೆಪನ್ಸ್ಗಳನ್ನ ಇಟ್ಕೊಂಡು ಅಡ್ಡಾಡ್ತಾ ಇದ್ರೆ ಅರ್ಥ ಏನಂತ ನೀವೇ ಉತ್ತರ ಕೊಡಬೇಕಾಗ್ತದೆ ದೇಶದ ಜನರು. ಇನ್ನು ಗುರು ಗೋಲ್ವಾಲ್ಕರ್ ಅವರಿಗೆ ಬರೆದ ಐತಿಹಾಸಿಕ ಪತ್ರ ಅದೇನಪ್ಪ ಅಂದ್ರೆ ಸೆಪ್ಟೆಂಬರ್ 11, 1948 RSS ಮೇಲಿನ ನಿಷೇಧವನ್ನು ಹಿಂಪಡೆಯುವಂತೆ ಕೋರಿ RSS ಮುಖ್ಯಸ್ಥ MS ಗೋಲ್ವಾಲ್ಕರ್ ಅವರು ಜೈಲಿನಿಂದಲೇ ಪಟೇಲರಿಗೆ ಒಂದು ಪತ್ರವನ್ನು ಬರೀತಾರೆ. ಅದಕ್ಕೆ ಉತ್ತರಿಸುತ್ತಾ ಪಟೇಲರು RSSನ ಸಿದ್ಧಾಂತವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿರ್ತಾರ. ಕೋಮು ವಿಷಯದ ಪ್ರಚಾರ ಮಾಡಿರ್ತಾರಲ್ಲಿ. RSS ಎಲ್ಲಾ ಭಾಷಣಗಳು RSSನ ಎಲ್ಲಾ ಭಾಷಣಗಳು ಕೋಮು ವಿಷಯದಿಂದ ತುಂಬಿರುತ್ತವೆ. ಹಿಂದೂಗಳನ್ನು ಸಂಘಟಿಸಲು ಈ ರೀತಿ ಸಮಾಜದಲ್ಲಿ ವಿಷವನ್ನ ಬಿತ್ತುವಂತಹ ಅಗತ್ಯ ಇರಲಿಲ್ಲ. ಇವರು ಶೇಡಿನ ರಾಜಕಾರಣವನ್ನ ಮಾಡ್ತಾರ. ಹಿಂದೂಗಳ ಹಿತರಕ್ಷಣೆ ಮಾಡುವುದು ಬೇರೆ, ಆದರೆ ವಿಭಜನೆಯ ಸಂಕಟ ನೆಪವಾಗಿಟ್ಟುಕೊಂಡು ನಿರಪರಾಧಿ ಮುಸ್ಲಿಂ ಪುರುಷರು, ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಸೇಡು ತೀರಿಸಿಕೊಳ್ಳುವುದು ತೀರಾ ಖಂಡನೀಯ ಅಂತ ಹೇಳಿ ಅವತ್ತು ಮಾತನಾಡಿರ್ತಾರ. ಗಾಂಧಿ ಹತ್ಯೆ ಸಂಭ್ರಮ ಮಾಡ್ತಾರೆ ಇವರು RSSನವ್ರು ಗಾಂಧಿಯನ್ನ ಕೊಂದು. ಪಟೇಲರು ಈ ಪತ್ರದಲ್ಲಿ ಅತ್ಯಂತ ನೋವಿನಿಂದ ಹೀಗೆ ಬರೀತಾರ. ಏನಪ್ಪಾ ಅಂತಂದ್ರ ಗಾಂಧಿಯವರ ನಿಧನದ ನಂತರ RSSನ ವ್ಯಕ್ತಿಗಳು ಸಂತೋಷ ವ್ಯಕ್ತಪಡಿಸಿದರು ಮತ್ತು ಸಿಹಿ ಹಂಚಿ ಸಂಭ್ರಮಿಸಿದರು. ಇಲ್ಲಿ ಗಾಂಧಿ ಪರವಾಗಿ ನಾವು ಮಾತನಾಡ್ತಾ ಇಲ್ಲ. ಗಾಂಧಿ ಅಂದು ಇಂದು ಎಂದಿಗೂ ಕೂಡ ಐತಿಹಾಸಿಕವಾಗಿ ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥವ್ರು. ಅದರ ಬಗ್ಗೆ ನಿಮಗೆ ಮಾಹಿತಿ ಬೇಕಂದ್ರೆ ಪೂನಾ ಪ್ಯಾಕ್ಟ್ ವಿಷಯ ಬಗ್ಗೆ ನಾನು ಮಾತನಾಡ್ತೀನಿ ಮತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಏನಾಗಿತ್ತು ಅದರ ಬಗ್ಗೆನೂ ಕೂಡ ನಾನು ನಿಮಗೆ ಮಾತನಾಡ್ಲಿಕ್ತಾ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಬೇಡಿಕೆ ಇದ್ರೆ ಐತಿಹಾಸಿಕವಾಗಿ ಗಾಂಧಿ ದಲಿತರಿಗೆ ಅಥವಾ ಈ ದೇಶದ ಬಡವರಿಗೆ ಬಹುಜನರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಅಂತದಂತೇಳಿ ಅದನ್ನು ಕೂಡ ಐತಿಹಾಸಿಕ ದಾಖಲೆಗಳೊಂದಿಗೆ ನಾನು ವ್ಯಕ್ತಪಡಿಸ್ತೀನಿ. ಆದರೆ ಇಲ್ಲಿ ಅಂದಿನ ಕಾಲಘಟ್ಟದಲ್ಲಿ ಸ್ವತಂತ್ರ ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ಅಥವಾ ಗಾಂಧಿ, ನೀವು ಮಹಾತ್ಮ ಅನ್ರಿ ಅಥವಾ ಬಿಡ್ರಿ, ನಮಗೆ ಸಂಬಂಧ ಇಲ್ಲ. ಅದು ಆ ಗಾಂಧಿಯನ್ನ ಕೊಂದಿದ್ದ ಸಾವರ್ಕರನ ಈ ಒಂದು ಕೃತ್ಯವನ್ನ ಮತ್ತು ಗಾಂಧಿ ಸತ್ತಿರ್ತಕ್ಕಂಥ ವಿಷಯವನ್ನ ಸಿಹಿ ಹಂಚಿ ಸಂಭ್ರಮ ಮಾಡಿದ. ಇದರೊಂದಿಗೆ RSS ಮೇಲಿದ್ದ ಸಾರ್ವಜನಿಕರ ಅಥವಾ ಸರ್ಕಾರದ ಅಲ್ಪ ಸ್ವಲ್ಪ ಸಹಾನುಭೂತಿಯು ಸಂಪೂರ್ಣವಾಗಿ ಕೊನೆಗೊಂಡಿತು. ಇದರಿಂದ ಸಾರ್ವಜನಿಕರಲ್ಲಿದ್ದ RSS ಮೇಲೆ ಇರ್ತಕ್ಕಂಥ ಪ್ರೀತಿ ಸಂಪೂರ್ಣವಾಗಿ ನಾಶವಾಗಿ ಹೋಯಿತು. ಇನ್ನು ಮದ್ರಾಸ್ ಭಾಷಣದಲ್ಲಿ ಅವರು ಮಾತಾಡ್ತಾರೆ. ಫೆಬ್ರವರಿ 23, 1949 ಏನಪ್ಪಾ ಅಂದ್ರೆ ಫೆಬ್ರವರಿ ಮದ್ರಾಸ್ನಲ್ಲಿ ಏನಪ್ಪಾ ಅಂದ್ರೆ ಈಗಿನ ಚೆನ್ನೈ ಅದು. ಅಲ್ಲಿ ಏನು ಮಾತಾಡ್ತಾರೆ ಅಂದ್ರೆ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪಟೇಲರು RSSನ ರಾಜಕೀಯ ಆಕಾಂಕ್ಷೆಗಳನ್ನು ದೇಶದ ಆಡಳಿತ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡ್ತಾರಲ್ಲಿ. ಅಲ್ಲದೇನೆ RSSನವರು ಬಲವಂತವಾಗಿ ಹಿಂದೂ ರಾಜ್ಯ ಅಥವಾ ಹಿಂದೂ ಸಂಸ್ಕೃತಿಯನ್ನು ಹೇರಲು ಬಯಸುತ್ತಾರೆ. ಯಾವುದೇ ಪ್ರಜಾಪ್ರಭುತ್ವ ಸರ್ಕಾರ ಇದನ್ನು ಸಹಿಸಲು ಸಾಧ್ಯವಿಲ್ಲ. ದೇಶ ವಿಭಜನೆಯಾಗಿದ್ದರೂ ಭಾರತದಲ್ಲಿ ಕೋಟ್ಯಾಂತರ ಮುಸ್ಲಿಮರಿದ್ದಾರೆ. ಅವರನ್ನು ಇಲ್ಲಿಂದ ಓಡಿಸಲು ಸಾಧ್ಯವಿಲ್ಲ. ಅದು ದೇಶಕ್ಕೆ ಕಂಟಕ ತರುತ್ತದೆ. ಈ ದೇಶ ಅವರದೂ ಹೌದು ಎಂಬ ಭಾವನೆಯನ್ನ ಮೂಡಿಸುವುದು ನಮ್ಮ ಜವಾಬ್ದಾರಿ. ಅಂದು ಮುಸಲ್ಮಾನರಿಗೂ ಕೂಡ ಭಾರತದ ಸಂವಿಧಾನದ ಅಡಿಯಲ್ಲಿ ಹಿಂದೂಗಳಿಗೆ ಅಥವಾ ಭಾರತೀಯರಿಗೆ ಎಷ್ಟು ಹಕ್ಕುಗಳಿದೆ, ಈ ಮುಸಲ್ಮಾನರು ಈ ಭಾರತೀಯರು ಅವರಿಗೂ ಕೂಡ ಅಷ್ಟೇ ಹಕ್ಕಿದೆ ಅಂತೇಳಿ ಅವತ್ತಲ್ಲಿ ಹೇಳಿರ್ತಾರೆ. ಆಮೇಲೆ ಲಿಖಿತ ಸಂವಿಧಾನದ ಕಠಿಣ ಷರತ್ತು ಮತ್ತು ನಿಷೇಧ ಮುಕ್ತಿ RSS ಮೇಲಿನ ನಿಷೇಧವನ್ನು ತೆಗೆದುಹಾಕಲು ಪಟೇಲರು ವಿಧಿಸಿದ ಷರತ್ತುಗಳು ಏನಪ್ಪಾ ಅಂತಂದ್ರೆ RSSನ ರಹಸ್ಯ ಕಾರ್ಯವೈಖರಿಗೆ ದೊಡ್ಡ ಪೆಟ್ಟನ್ನು ನೀಡ್ತದ. ಇಲ್ಲಿ ಪಟೇಲರು ಏನ್ ಮಾಡ್ತಾರೆ ಅಂದ್ರೆ RSS ಯಾವುದೇ ರಹಸ್ಯ ಚಟುವಟಿಕೆಗಳನ್ನು ನಡೆಸಬಾರದು ಮತ್ತು ಹಿಂಸಾಚಾರವನ್ನ ತ್ಯಜಿಸಬೇಕು. ಇದು ಅವರ ಕಂಡೀಷನ್ ಆಗಿರ್ತದೆ. ಭಾರತದ ರಾಷ್ಟ್ರಧ್ವಜ ಅಂದ್ರೆ ತ್ರಿವರ್ಣ ಧ್ವಜ ಮತ್ತು ಭಾರತದ ಸಂವಿಧಾನಕ್ಕೆ ಸಂಪೂರ್ಣ ನಿಷ್ಠೆ ಹೊಂದಿರಬೇಕು ಇವರು RSSನವರು. ಅವತ್ತು ಅವರು ವಿಧಿಸಿದ ಏನು ಅವರ ನಿಯಮಗಳಿರ್ತಾವೆ ಅದರಲ್ಲಿ ಎರಡನೇದಿದು. ಇನ್ನು ಮೂರನೇದು ಏನಪ್ಪಾ ಅಂದ್ರೆ RSS ಕೇವಲ ಒಂದು ಸಾಂಸ್ಕೃತಿಕ ಸಂಘಟನೆ ಆಗಿರಬೇಕು. ಅದು ಎಂದಿಗೂ ರಾಜಕೀಯದಲ್ಲಿ ಭಾಗವಹಿಸಬಾರದು. ನಾನು ನಿನ್ನೆ ಮನೆ ಹೇಳಿದ್ನಲ್ಲ, ಈ ಈಶ್ವರಪ್ಪ ಯಾರು, ಈ ಜಿಗಜಿಣಗಿ ಯಾರು, ಯತ್ನಾಳ್ ಗೌಡ ಯಾರು, ಈ CT ರವಿ ಯಾರು, ಈಗ RSSನ ಬಗ್ಗೆ ಮಾತನಾಡುವಂಥ BJP ಇವರೆಲ್ಲ ಯಾರು? ಇಲ್ಲಿ ನೇರವಾಗಿ RSSಗೆ ಅಂದು ನಿಷೇಧ ಹೇರಿದಾಗ ನಿಷೇಧನ ವಾಪಸ್ ಪಡೆಯುವಾಗ ಅವರಿಂದ ನಿಯಮಗಳನ್ನ ಏನು ಮಾಡಿದ್ರಲ್ಲ,
ಅದರಲ್ಲಿ ಇರ್ತಕ್ಕಂಥ 3ನೇ ನಿಯಮ, RSS ಕೇವಲ ಒಂದು ಸಾಂಸ್ಕೃತಿಕ ಸಂಘಟನೆ ಆಗಿರಬೇಕು, ಅದು ಎಂದಿಗೂ ರಾಜಕೀಯದಲ್ಲಿ ಭಾಗವಹಿಸಬಾರ್ದಂತಾರೆ. ಹಾಗಾದ್ರೆ ನೀವು ಇವತ್ತು ರಾಜಕೀಯ ನಾಯಕರುಗಳು ಮಾತನಾಡ್ತಿದ್ರೆ ನೀವೆಲ್ಲ ಯಾರು ಅಂದ್ರೆ RSS ಹಿಂಬದಿಯಿಂದ ಈ ಒಂದು ನಿಷೇಧವನ್ನ ಬರೆಯುವಾಗ ಅವ್ರೇನು ಮುಚ್ಚಳಿಕೆ ಬರೆದು ಕೊಟ್ಟಿದ್ರಲ್ಲ ಅದರ ವಿರುದ್ಧವೇ ಕೆಲಸ ಮಾಡ್ತಾ ಇದೆ. ಅದಕ್ಕೆ RSS ಹೇಳೋದೊಂದು ಮಾಡೋದೊಂದು, ಅದು ಹೇಳೋದೇ ಬೇರೆ ಮಾಡೋದೇ ಬೇರೆ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ. ಇನ್ನು 4ನೇದಾಗಿ, ಸಂಘಟನೆಯು ಪ್ರಜಾಪ್ರಭುತ್ವದ ನಿಯಮಗಳನ್ನೊಳಗೊಂಡು ತನ್ನದೇ ಆದ ಲಿಖಿತ ಸಂವಿಧಾನವನ್ನು ಹೊಂದಿರಬೇಕು. ಅಲ್ಲಿವರೆಗೂ RSSಗೆ ಯಾವುದೇ ಲಿಖಿತ ಸಂವಿಧಾನ ಇರಲಿಲ್ಲ ಅಂದ್ರೆ ನಾವು ಬೈಲಾ ಅಂತ ಕರಿತೀವಲ್ಲ, ಆ ರೀತಿಯಾಗಿರ್ತಕ್ಕಂಥ ಬೈಲಾ ಅದು ಹೊಂದಿರಬೇಕಂತ ಹೇಳಿದ್ರೆ ಬಹುಶಃ ಈಗಾದರೂ ಅದ್ರ ಬೈಲಾ ಐತಿ ಇಲ್ಲ ಅನ್ನೋದು ಗೊತ್ತಿಲ್ಲ. ಈ ಎಲ್ಲ ಷರತ್ತುಗಳನ್ನು ಲಿಖಿತ ರೂಪದಲ್ಲಿ ಒಪ್ಪಿಕೊಂಡು ಭಾರತದ ಧ್ವಜಕ್ಕೆ ಗೌರವ ನೀಡುತ್ತೇವೆ ಎಂದು RSS ಮುಖಂಡರು ಮುಚ್ಚಳಿಕೆ ಬರೆದು ಕೊಟ್ಟ ನಂತರವೇ 1949 ಜುಲೈನಲ್ಲಿ ನಿಷೇಧವನ್ನ ಹಿಂಪಡೆಯಲಾಗಿತ್ತು. ಹಾಗಾದ್ರೆ 2022ರವರೆಗೂ RSSನ ಕಚೇರಿಯ ಮೇಲೆ, ಅದು ಪ್ರಧಾನ ಕಚೇರಿ ನಾಗ್ಪುರಿನ ಮೇಲೆ ತ್ರಿವರ್ಣ ಧ್ವಜ ಹಾರಿರಲಿಲ್ಲ. ಅವರು ಭಾರತದ ರಾಷ್ಟ್ರಗೀತೆಯನ್ನು ಒಪ್ಪುತ್ತಿರಲಿಲ್ಲ. ಹೀಗಾಗಿ ಈ ಏನು ಇತಿಹಾಸದ ಕಟು ಸತ್ಯಗಳನ್ನು ಗಮನಿಸಿದಾಗ ನಮಗೆ ತಿಳಿಯೋದೇನಂದ್ರ ಸರ್ದಾರ್ ಪಟೇಲರು ಭಾರತದ ಧರ್ಮ ನಿರಪೇಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆ ಮತ್ತು ಅಲ್ಪಸಂಖ್ಯಾತರ ಸುರಕ್ಷತೆಗಾಗಿ ಬದ್ಧರಾಗಿದ್ರು. ಅದರ ಜೊತೆಗೆ RSSನ ಹಲವು ಏನು ಈ ಗುಪ್ತವಾಗಿರ್ತಕ್ಕಂತಹ ವಿಚಾರಗಳದಾವ ಅದನ್ನು ವಿರೋಧಿಸ್ತಾ ಇದ್ರು. RSSನ ಶಿಸ್ತನ್ನು ಅವರು ಆರಂಭದಲ್ಲಿ ಗಮನಿಸಿದ್ರು. ಅವರ ದ್ವೇಷ ಮತ್ತು ಉಗ್ರ ಸಿದ್ಧಾಂತ ಇತ್ತು, ದೇಶದ ಅಖಂಡತೆಗೆ ಮಾರಕ ಎಂಬುದನ್ನು ಮನಗಂಡ ಅವರು ಈ ರೀತಿಯಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂತಹ ನಿಲುವನ್ನ ಸರ್ದಾರ್ ಪಟೇಲ್ ಅವರು ಹೊಂದಿದ್ರು ಅನ್ನುವಂಥದ್ದು. ಇದರಲ್ಲಿ 1945-50ರಲ್ಲಿ ಭಾರತ ಸರ್ಕಾರ 1948ರ ಅಧಿಕೃತ ಪ್ರೆಸ್ನಲ್ಲಿ ಇವೆಲ್ಲ ಕೂಡ ಪ್ರಕಟ ಆಗ್ತಾವ. ಹಿಂಗ ನಮಗ ಇತಿಹಾಸದುದ್ದಕ್ಕೂ ಕೂಡ RSSನ ಯಾಕೆ ನಿಷೇಧ ಮಾಡಿದ್ರು, RSSನ ಕೆಲಸಗಳೇನು, ಇವತ್ತು ಏನು ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರ್ತಕ್ಕಂತಹ ಈ ವಿಚಾರಗಳು ಕೂಡ 100ಕ್ಕೆ 100 ನಮ್ಮ ಭಾರತ ದೇಶದ ಪರವಾಗಿದ್ದಾವೆ. ನಮ್ಮ ದೇಶದಲ್ಲಿ ಕಾನೂನಿದೆ, ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ಇದೆ, ಮಿಲಿಟರಿ ಇದೆ, ವಾಯುಪಡೆ ಇದೆ, ಎಲ್ಲ ರೀತಿಯ ನೌಕಾಪಡೆ ಇದೆ, ಎಲ್ಲ ರೀತಿಯ ಸುಸಜ್ಜಿತವಾಗಿರುವಂಥ ದೇಶಕ್ಕೆ ಪರ್ಯಾಯವಾಗಿ RSSನಂತಹ ಮಿಲಿಟರಿ ಅವಶ್ಯಕತೆ ಇದೆಯಾ? ಇವ್ರು ಯಾಕೆ ನಾವು ಮಿಲಿಟರಿ ಅಂತ ಹೇಳ್ತಾರ? ಅಥವಾ ಭಾರತ ಬಹುತ್ವದ ಭಾರತ ಎಲ್ಲ ದೇಶದ ಜನರು ಆರಾಮಾಗಿರುವಾಗ, ಸುರಕ್ಷತೆಯಿಂದಿರುವಾಗ, ಎಲ್ಲ ಧರ್ಮ ತಮ್ಮ ಸಂಸ್ಕೃತಿಯನ್ನ ಆಚರಣೆಗಳನ್ನ ಕಾನೂನು ಚೌಕಟ್ಟಿನಲ್ಲಿ ಮಾಡುತ್ತಿರುವಾಗ ಇದು ಹಿಂದೂ ರಾಷ್ಟ್ರವನ್ನ ಮಾಡಬೇಕು ಅನ್ನುವಂಥ ವಿಚಾರ ಸರಿನಾ? ಅಥವಾ ಒಬ್ಬ ಗೃಹ ಮಂತ್ರಿ, ಒಬ್ಬ MLAಗಳು ಚುನಾಯಿತ ಪ್ರತಿನಿಧಿಗಳಾದಾಗ ಅವರನ್ನ ಏಕವಚನದಲ್ಲಿ ಅವರ ಕುಟುಂಬಸ್ಥರನ್ನ ಟೀಕೆ ಮಾಡೋದು ಇದು ಯಾವ ದೇಶದ ಅಥವಾ ಇದೆಂತಹ ನಾಲಾಯಕತನದ ಸಂಸ್ಕೃತಿ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈಗ ಇತಿಹಾಸದಲ್ಲಿ ಹುದುಗಿರುವ ಅಲ್ಪ ಸ್ವಲ್ಪ ಸತ್ಯಗಳನ್ನು ತೊದಲು ನುಡಿಯಿಂದ ತಮಗೆ ಮುಟ್ಟಿಸುವಂತಹ ಕೆಲಸವನ್ನ ಮಾಡಿದ್ದೇನೆ. ಬರುವಂಥ ದಿನಗಳಲ್ಲಿ RSSನ ಇನ್ನಷ್ಟು ಕರಾಳ ಮುಖಗಳನ್ನ ನಾವು ಹೊರಗಡೆ ತೆಗೆಯುವಂಥ ಕೆಲಸವನ್ನು ಸಂಘರ್ಷ ನ್ಯೂಸ್ ಮಾಡ್ತದೆ. ಆದರೆ ಈ ದೇಶ ಪ್ರಜಾಪ್ರಭುತ್ವ ದೇಶವಾಗಿ ಉಳಿಬೇಕಾದ್ರೆ ಇಲ್ಲಿನ ಸಾರ್ವಜನಿಕರು, ಪ್ರಜೆಗಳು ನೀವೆಲ್ಲರೂ ಕೂಡ ಸಿಡಿದೆದ್ದು ಹೊರಗಡೆ ಬರಬೇಕು. RSSನ ಮಾಜಿ ನಾಯಕರುಗಳು, ಅಲ್ಲಿರ್ತಕ್ಕಂಥ ಮಾಜಿ ಆ ಸಂಘಟನೆಯಲ್ಲಿರ್ತಕ್ಕಂಥ ಅನೇಕ ಸದಸ್ಯರುಗಳು ಹೊರಗಡೆ ಬಂದು ತಮ್ಮ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ದೇಶಕ್ಕೆ ಮಾರಕ ಅನ್ನೋದೇ ಅವರ ಸ್ಪಷ್ಟವಾದಂತಹ ನಿಲುವಿದೆ. ಇದರ ಮಧ್ಯೆ ಅನೇಕ ಈ ಜಿಗಜಿಣಿಗೆ ಅಂತಹ ಗುಲಾಮ ಸಂತತಿ, ಮಾನಸಿಕವಾಗಿ ಇವತ್ತು ಗುಲಾಮರಿರುವಂತವರು ಕೂಡ ಅದರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಇದರ ಮಧ್ಯೆ ಅಂಬೇಡ್ಕರ್ ಸಾಹೇಬರ ನಿಜವಾದ ರಕ್ತ ನಾವು ಅನ್ನುವಂತಹ ಪ್ರಿಯಾಂಕ್ ಖರ್ಗೆ ಅಂತಹ ನಾಯಕರುಗಳ ಉದಯ ಆಗುತ್ತಿರುವುದು ಮತ್ತು ಅವರ ಮಾತಿನ ಮೇಲೆ ಅವರು ಅಚಲವಾಗಿ ನಿಂತಿರುವುದು ನಮ್ಮೆಲ್ಲರಿಗೂ ಆಶಾದಾಯಕವಾಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.